ವಿದ್ಯುತ್ ನಿರ್ವಹಣೆ ಮಾಡುವಲ್ಲಿ ಹೆಸ್ಕಾಂ ವಿಫಲ. ಕತ್ತಲೆಯಲ್ಲಿ ಮರಾಠಿಕೊಪ್ಪ 24 ಗಂಟೆ ಕಳೆದರೂ ಬಾರದ ಕರೆಂಟ್. ನಗರದ ಮರಾಠಿಕೊಪ್ಪದ ಭಾಗದಲ್ಲಿ ವಿದ್ಯುತ್ ನಿಲುಗಡೆಯಾಗಿ 24 ಗಂಟೆ ಕಳೆದರೂ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಹೆಸ್ಕಾಂ ವಿಫಲವಾಗಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಮಂಗಳವಾರ ಸಂಜೆ 4 ಗಂಟೆಗೆ ಬಂದ ಗಾಳಿ ಮಳೆಗೆ ಸಹ್ಯಾದ್ರಿ ಕಾಲೋನಿಯಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು, ಅಲ್ಲದೆ ಕೆಲವು ಕಡೆ ಮರಗಳು ಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಆದರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡು 24 ಗಂಟೆ ಕಳೆದರೂ ನಗರ ಪ್ರದೇಶದಲ್ಲಿ ವಿದ್ಯುತ್ ನೀಡದ ಹೆಸ್ಕಾಂ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಹಿಡಿಶಾಪ ವ್ಯಕ್ತವಾಗಿದೆ. ಹೆಸ್ಕಾಂನಿಂದ ಅಳವಡಿಸಲಾಗುತ್ತಿರುವ ವಿದ್ಯುತ್ ಪರಿಕರಗಳು ಕೂಡ ಕಳಪೆಯಾಗಿವೆ. ಕೆಎಚ್ಪಿ ಕಾಲೋನಿಯಲ್ಲಿ ಕಂಬ ಮುರಿದಾಗ ಕಂಬದ ಒಳಗಡೆ ನಿಯಮ ಮೀರಿ ಕಳಪೆ ಗುಣಮಟ್ಟದ ಕಬ್ಬಿಣ ಹಾಕಿದ್ದು ಕಂಡುಬಂದಿದೆ. ಹೆಸ್ಕಾಂನಲ್ಲಿ ದೊಡ್ಡ ಅವ್ಯವಹಾರ ನಡೆಯುತ್ತಿದೆಯೋ ಎನ್ನುವ ಅನುಮಾನ ಉಂಟಾಗಿದೆ ಎನ್ನುತ್ತಿದ್ದಾರೆ ಮರಾಠಿಕೊಪ್ಪದ ನಿವಾಸಿಗಳು. ರೇಖಾ ಚಿತ್ರಕಲಾ ಪ್ರದರ್ಶನಕ್ಕೆ ತಬಲಾ ಸೋಲು, ಭಕ್ತಿಭಾವ ಸಂಗೀತದ ಮೆರಗು. ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಸಂಭ್ರಮ ಸಭಾಭವನದಲ್ಲಿ 2 ದಿನಗಳ ಕಾಲ ಏರ್ಪಡಿಸಲಾಗಿದ್ದ ಚಿತ್ರಕಲಾವಿದೆ ರೇಖಾ ಸಂಗೀತ್ ಭಟ್ ನಡುಗುಳಿಯವರ ಚಿತ್ರಕಲಾ ಪ್ರದರ್ಶನದ ಅಂಗವಾಗಿ ಸಂಘಟಿಸಿದ ತಬಲಾ ಸೋಲು ಹಾಗೂ ಭಕ್ತಿಭಾವ ಸಂಗೀತ ಕಿಕ್ಕಿರಿದ ಕಲಾಭಿಮಾನಿಗಳ ಮನಸೂರೆಗೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಆರಂಭದಲ್ಲಿ ನಡೆದ ತಬಲಾ ಸೋಲೋದಲ್ಲಿ ರಾಷ್ಟ್ರಮಟ್ಟದ ತಬಲಾಪಟು ಖ್ಯಾತಿಯ ಡಾ. ಉದಯ್ ಕುಲಕರ್ಣಿ ಗೋವಾ ಇವರು ತಮ್ಮ ತಬಲಾ ವಾದನದಲ್ಲಿ ಬೋಲೋಗಳನ್ನು ವೈವಿಧ್ಯಮಯವಾಗಿ ನುಡಿಸುತ್ತಾ ಚಿತ್ರಕಲಾ ಪ್ರದರ್ಶನಕ್ಕೊಂದು ಹೊಸತನದ ಮೆರಗು ನೀಡಿದರು. ಇದೇ ಸಂದರ್ಭದಲ್ಲಿ ರೇಖಾ ಸಂಗೀತ್ ಭಟ್ ದಂಪತಿ ಮತ್ತು ಕುಟುಂಬದವರು ಎಲ್ಲಾ ಕಲಾವಿದರಿಗೆ ಸಾಲು ಹೊದಿಸಿ ಸ್ಮರಣಿಕೆಯೊಂದಿಗೆ ಗೌರವಿಸಿದರೆ, ಗಿರಿಧರ್ ಕುಬ್ನಳ್ಳಿ ಪರಿಚಯಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗುಡಿಗಾರ್ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಅಖಿಲ ಭಾರತ ಗುಡಿಗಾರ್ ಸಮಾಜದ ಕಾರ್ಯದರ್ಶಿ ಮಹೇಶ್ ವಿ ಗುಡಿಗಾರ್ ಸ್ಪಷ್ಟನೆ. ಅಖಿಲ ಭಾರತ ಗುಡಿಗಾರ್ ಸಮಾಜದ ಹೊಸ ಸಮಿತಿ ಅಸ್ತಿತ್ವಕ್ಕೆ ಬಂದು ಕೇವಲ 6 ತಿಂಗಳಾಗಿದೆ. ಆದರೆ ಕೆಲವರು ದುರುದ್ದೇಶದಿಂದ ಗುಡಿಗಾರ್ ಸಮಾಜದ ಬಗ್ಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ. ನಮ್ಮ ಗುಡಿಗಾರ್ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಅಖಿಲ ಭಾರತ ಗುಡಿಗಾರ್ ಸಮಾಜದ ಕಾರ್ಯದರ್ಶಿ ಮಹೇಶ್ ವಿ ಗುಡಿಗಾರ್ ಸ್ಪಷ್ಟನೆ ನೀಡಿದರು. ಇಲ್ಲಿನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ನಮ್ಮ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವು ಯಾರನ್ನು ಬಿಟ್ಟು ಸಮಾಜ ಕಟ್ಟುತ್ತಿಲ್ಲ. ದಕ್ಷಿಣ ಕನ್ನಡದ ಗುಡಿಗಾರರು ತಮಿಳುನಾಡು ಗುಡಿಗಾರರ ಸಂಘ ಎನ್ನುವ ಪ್ರತ್ಯೇಕ ಸಂಘಟನೆ ಇದೆ. ನಮ್ಮದು 9 ಜಿಲ್ಲೆಯದು ಸೇರಿದ ಸಂಘಟನೆ ಮಾಡಿದ್ದೇವೆ. ಇದರಲ್ಲಿ ದಕ್ಷಿಣ ಕನ್ನಡ ಸಂಘಟನೆ ಇಲ್ಲ. ದಕ್ಷಿಣ ಕನ್ನಡದ ಗುಡಿಗಾರರನ್ನು ಒಟ್ಟಾಗಿ ಸೇರಿಸುವ ಪ್ರಯತ್ನ ನಡೆದಿದೆ ಎಂದರು. ಸಮಾಜದ ಹೆಸರು ಕೆಡಿಸುವ ಉದ್ದೇಶದಿಂದ ಇಂಥ ಘಟನೆಗಳು ಮರುಕಳಿಸಿದರೆ ಅಂಥ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಜಗದೀಶ್ ಗುಡಿಗಾರ್, ಸ್ಮಿತಾ ಗುಡಿಗಾರ್, ಸುಜಾತಾ ಗುಡಿಗಾರ್, ಮಂಜುನಾಥ್ ಶೇಟ್, ಸಾಗರ್ ಗುಡಿಗಾರ್, ಗಣೇಶ್ ಗುಡಿಗಾರ್, ವಿನಾಯಕ್ ಗುಡಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸಂಗೀತ ಪ್ರೇಮಿಗಳ ಮನಸೂರೆಗೊಂಡ ಗಿಳಿಗುಂಡಿ ರಾಗ ಸಂಗೀತೋತ್ಸವ. ಸ್ವರ ಸಂವೇದನಾ ಪ್ರತಿಷ್ಠಾನ ಗಿಳಿಗುಂಡಿ ಇವರು ಗಿಳುಗುಂಡಿಯ ವೆಂಕಟೇಶ ನಿಲಯದ ಮನೆಯಂಗಳದಲ್ಲಿ ಆಯೋಜಿಸಿದ ನಾದಸಿರಿ 2024 ದಶಮಾನೋತ್ಸವದ ರಾಗ ಸಂಗೀತೋತ್ಸವ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವು ಸಂಗೀತ ಪ್ರೇಮಿಗಳ ಮನಸೂರೆಗೊಂಡಿತು. ಟ್ರಸ್ಟ್ನ ಗೌರವಾಧ್ಯಕ್ಷ ಎಂಕೆ ಹೆಗಡೆ, ಅಧ್ಯಕ್ಷ ರಾಜಾರಾಮ್ ಹೆಗಡೆ, ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಗಾಯಕ ಪಂಡಿತ್ ಶುಭದಾ ಪಾರಾಡ್ಕರ್ ಹಾಗೂ ಟ್ರಸ್ಟ್ನ ಇತರ ಸದಸ್ಯರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೆಳಿಗ್ಗೆ 8 ಗಂಟೆಯಿಂದ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಕುಮಾರಿ ಸಂಗೀತಾ ಹೆಗಡೆ ರಾಗ ತೋಡಿಯನ್ನು ಪ್ರಸ್ತುತಪಡಿಸಿದರು. ಇವರೊಂದಿಗೆ ಸಹ ಕಲಾವಿದರಾಗಿ ತಬಲಾದಲ್ಲಿ ಕೇಶವ್ ಜೋಶಿ ಹಾಗೂ ಸಂವಾದಿನಿಯಲ್ಲಿ ಸಂಗೀತ್ ಭಟ್ ಹೆಗ್ಗಾರ್ ಸಹಕರಿಸಿದರು. ಭರತ್ ಹೆಗಡೆ ಹೆಬ್ಬಲ್ಸು, ಸತೀಶ್ ಭಟ್ ಹೆಗ್ಗಾರ್ ಹಾಗೂ ಗುರುಪ್ರಸಾದ್ ಹೆಗಡೆ ಸಂವಾದಿನಿಯಲ್ಲಿ ಸಹಕರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ತೇಜಸ್ವಿ ಶಂಕರ್ ಹಾಗೂ ಶ್ರೀಮತಿ ವಸುಧಾ ಮುದಿಗೌಡರು ನಡೆಸಿಕೊಟ್ಟರು. ಬಾಲ್ಕುಳಿ ಮಠದಲ್ಲಿ ಗುರುವಿಗೆ ಹಸ್ತವಿಲ್ಲ. ಶಂಕರ ಪಂಚಮಿ ಉತ್ಸವ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಆಶೀರ್ವಾದ ನೀಡಿದ ರಾಘವೇಶ್ವರ ಶ್ರೀಗಳು. ಖಗೋಲದಲ್ಲಿ ಗುರುಗ್ರಹಕ್ಕೆ ಹಸ್ತವಿದೆ. ಈಗ ಗುರುಗ್ರಹ ಹಸ್ತವಾಗಿದ್ದರೂ ಬಾಲ್ಕುಳಿಯ ಶ್ರೀರಾಮದೇವ ಮಠದಲ್ಲಿ ಮಾತ್ರ ಗುರುವಿಗೆ ಹಸ್ತವಿಲ್ಲ. ಇಲ್ಲಿ ಗುರುವಿನ ಅಸ್ತಿತ್ವ ಸದಾ ಉದಯವಾಗಿರುತ್ತದೆ ಎಂದು ಶ್ರೀರಾಮಚಂದ್ರಪುರ ಮಠದ ಮಹಾಸಂಸ್ಥಾನದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ಹೇಳಿದರು. ಅವರು ತಾಲೂಕಿನ ಬಾಲ್ಕುಳಿಯ ರಾಮದೇವ ಮಠದಲ್ಲಿ ಶಂಕರ ಪಂಚಮಿ ಉತ್ಸವ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಆಶೀರ್ವಾದ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಿದ್ದಾಪುರ ತಾಲೂಕಿನ ಬಾಲ್ಕುಳಿಯ ಶ್ರೀರಾಮದೇವ ಮಠದಲ್ಲಿ ನಡೆದ ಶಂಕರ ಪಂಚಮಿ ಉತ್ಸವದ ಸಾನ್ನಿಧ್ಯ ವಹಿಸಿದ ಶ್ರೀರಾಮಚಂದ್ರಪುರ ಮಠದ ಮಹಾಸಂಸ್ಥಾನದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಭೇಟಿ ಮಾಡಿ ತಮ್ಮ ಶಾಸಕತ್ವದ ಅವಧಿಗೆ 1 ವರ್ಷ ಪೂರೈಸಿದ್ದಾಗಿ ತಿಳಿಸಿ ಆಶೀರ್ವಾದ ಪಡೆದರು.
ಈ ಸಂದರ್ಭದಲ್ಲಿ ಗಣ್ಯರಾದ ಎಸ್.ಕೆ. ಭಾಗವತ್, ಶ್ರೀಪಾದ್ ಹೆಗಡೆ ಕಡವೆ, ಕೆ.ಜಿ. ನಾಗರಾಜ್, ವಿ.ಎನ್. ನಾಯ್ಕ್, ವಿವೇಕ್ ಭಟ್, ಗಡಿಹಿತ್ಲು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಶ್ರೀಗಳಿಂದ ಆಶೀರ್ವಾದ ಪಡೆದರು.